ಯಾವ ಹೂವು ಯಾರ ಮುಡಿಕೋ ಭಾಗ 121. ನಿಶಾನ ಮನೆಗೆ ಬಿಟ್ಟು ಹೊರಟ ಅಕ್ಷಯ್ನನ್ನು ದಾರಿಯಲ್ಲಿ ಜಗನ್ ಮತ್ತು ಅವನ ಹುಡುಗರು ಅಡ್ಡ ಹಾಕಿದರು. ಅಕ್ಷಯ್ ಕಾರ್ ಇಳಿದವನು ಜಗನ್ ಬಳಿ ಬಂದು, ಯಾರ್ ನೀನು, ನನ್ನನ್ನು ಯಾಕೆ ಅಡ್ಡ ಹಾಕಿದ್ಯಾ ಎಂದು ಭಯವನ್ನು ಮರೆಮಾಚುತ್ತಾ ಕೇಳಿದ. ಜಗನ್, ನಾನ್ಯಾರು ಅಂತ ನಿನಗೆ ಗೊತ್ತಿಲ್ವಾ ಎಂದ ಕಡುಸು ಧ್ವನಿಯಲ್ಲಿ. ಅವನ ಧ್ವನಿ ಕೇಳಿ ಇನ್ನೂ ಭಯಗೊಂಡ ಅಕ್ಷಯ್ ತೊದಲುತ್ತಾ, ಎಲ್ರಿಗೂ ನೀನು ಗೊತ್ತಿರೋಕೆ ನೀನೇನು ಹೀರೋನ ಅಂತ. ಇವನ ಮಾತು ಕೇಳಿ ಜಗನ್ ನಗುತ್ತಾ, ಪರವಾಗಿಲ್ಲ, ಅಮೂಲ್ ಬೇಬಿ ಚೆನ್ನಾಗೇ ಮಾತಾಡುತ್ತೆ ಎಂದು ಹೇಳುತ್ತಾ ಅಕ್ಷಯ್ ಕೆನ್ನೆಯನ್ನು ಗೆಂಟಿದ. ಅಕ್ಷಯ್ ತನ್ನ ಕೆನ್ನೆ ಉಜ್ಜಿಕೊಳ್ಳುತ್ತಾ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೂ ಯಾಕ್ರಿ ಹೀಗೆಲ್ಲ ತೊಂದರೆ ಕೊಡ್ತೀರಾ, ಸುಮ್ಮನೆ ಹೋದರೆ ಸರಿ, ಇಲ್ಲಾಂದರೆ ಎಂದು ತನ್ನ ತೋರು ಬೆರಳನ್ನು ಮೇಲೆತ್ತಿ ಜಗನ್ ಕಡೆ ತೋರಿಸಿದ. ಆಗ ಜಗನ್ ಕಡೆ ಹುಡುಗರು ಅಕ್ಷಯ್ ಬಳಿ ಬಂದು ಅವನನ್ನು ಸುತ್ತುವರಿದರು. ಅವರಲ್ಲೊಬ್ಬ, ಎಷ್ಟೋ ಕೊಬ್ಬು ನಿನಗೆ, ನಮ್ಮ ಬಾಸ್ಗೆ ಕೈ ತೋರಿಸಿ ಮಾತಾಡ್ತೀಯಾ ಎಂದವನು ನನ್ನು ಹೊಡೆಯಲು ಹೋದಾಗ ಜಗನ್, ಬ್ರೋ ಪಾಪ, ಅಮೂಲ್ ಬೇಬಿ ಭಯಪಟ್ಟು ಹಾಗೆಲ್ಲ ಮಾತಾಡ್ತಿದೆ, ಅಷ್ಟಕ್ಕೆಲ್ಲ ಕೈ ಮಾಡ್ತಾರಾ ಎಂದು ಹೇಳಿ ಅವನನ್ನು ತಡೆದ. ನಂತರ ಅಮೂಲ್ ಬೇಬಿ, ನನ್ನ ಹೆಸರು ಜಗನ್, ನಾನು ನಿನಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ, ನನಗೆ ನಿನ್ನಿಂದ ಕೆಲವು ಇನ್ಫಾರ್ಮೇಷನ್ ಬೇಕು, ಅದನ್ನು ಕೊಡು ಅಷ್ಟೇ, ಹೇಳು ನಿನ್ನ ಹೆಸರೇನು, ನೀನು ಯಾಕೆ ನಿಶಾ ಹಿಂದೆ ತಿರುಗ್ತಿದ್ಯಾ ಎಂದ. ಆಗ ಅಕ್ಷಯ್ ಮನಸ್ಸಲ್ಲಿ, ನನ್ನ ಬುದ್ಧಿಗೆ ಏನಾಗಿದೆ, ಈಗ ತಾನೇ ಸಂಜು ಹೇಳ್ತಿದ್ದ ಅಲ್ವಾ, ಜಗನ್ ಕೂಡ ನಿಶಾಳಿಂದ ಮೋಸ ಹೋಗಿದ್ದಾನೆ, ಹಾಗಾಗಿ ನಿಶಾ ಬಣ್ಣ ಬಯಲು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ. ಈಗ ನಾನು ಇವನ ಜೊತೆ ಮಾತಾಡಿದ್ರೆ ನನಗೂ ನಿಶಾ ವಿಷಯದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಐಡಿಯಾ ಸಿಗಬಹುದು ಎಂದುಕೊಂಡವನು, ನನ್ನ ಹೆಸರು ಅಕ್ಷಯ್, ನನ್ನಿಂದ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿ ಎಂದ. ಆಗ ಜಗನ್, ಏನಿಲ್ಲ, ಇವತ್ತು ನಿನ್ನ ಜೊತೆ ಇದ್ಲಲ್ಲ ಅವಳು ನಿನಗೆ ಏನಾಗಬೇಕು, ನನಗೆ ತಿಳಿದ ಮಟ್ಟಿಗೆ ನೀನು ಅವಳನ್ನು ಮೀಟ್ ಮಾಡಿರೋದು ಇವತ್ತೇ ಫಸ್ಟ್, ಐ ಆಮ್ ರೈಟ್ ಎನ್ನುತ್ತಾ ಪ್ರಶ್ನಾರ್ಥಕವಾಗಿ ಅಕ್ಷಯ್ ಕಡೆ ನೋಡಿದ. ಅಕ್ಷಯ್, ಹೌದು, ನೀವು ಅಂದ್ಕೊಂಡಿರೋದು ಸರಿ, ನಾನು ಅವಳನ್ನು ಮೀಟ್ ಮಾಡಿದ್ದು ಇವತ್ತೇ ಮೊದಲು ಎಂದ. ಜಗನ್, ಇವತ್ತು ಅವಳನ್ನು ಮೀಟ್ ಮಾಡಿದ್ರು ಅವಳ ಜೊತೆ ಅಷ್ಟು ಕ್ಲೋಸ್ ಆಗಿದ್ದು ಯಾಕೆ, ನಿನ್ನನ್ನು ನೋಡಿದ್ರೆ ಅವಳನ್ನು ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ಯಾ ಅಂತ ಚೆನ್ನಾಗೇ ಗೊತ್ತಾಗುತ್ತೆ, ಯಾಕಂದರೆ ಇಲ್ಲಿಯವರೆಗೂ ಒಂದು ದಿನಾನೂ ಅವಳ ಜೊತೆ ನಿನ್ನ ನೋಡಿಲ್ಲ. ನನಗೆ ಅವಳು ಯಾರ್ಯಾರನ್ನ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದಾಳೆ, ಮೋಸ ಮಾಡ್ತಿದ್ದಾಳೆ ಅನ್ನೋ ಎಲ್ಲ ಡೀಟೇಲ್ಸ್ ಗೊತ್ತು. ಇಲ್ಲಿಯವರೆಗೂ ನಿನ್ನ ಬಗ್ಗೆ ನನಗೆ ಯಾವ ವಿಷಯ ಗೊತ್ತಿಲ್ಲ, ನೀನು ಅವಳ ಬಾಯ್ ಫ್ರೆಂಡ್ ಅಲ್ಲ, ಆದರೂ ನೀನು ಅವಳ ಜೊತೆ ತುಂಬ ಕ್ಲೋಸ್ ಆಗಿ ನಡ್ಕೋತಿದ್ಯಾ, ನಿನ್ನ ವಿಷಯದಲ್ಲಿ ನನಗೆ ಅನುಮಾನ ಇದೆ, ನಿಜ ಹೇಳು, ಅವಳ ಜೊತೆ ಅಷ್ಟು ಬೇಗ ಕ್ಲೋಸ್ ಆಗಿ ಮೂವ್ ಮಾಡ್ತಿರೋ ನಿನ್ನ ಉದ್ದೇಶ ಏನು ಅಂತ ಎಂದು ಅನುಮಾನದಿಂದ ಕೇಳಿದ್ದಕ್ಕೆ ಅಕ್ಷಯ್, ಅದು ಸರ್ ಎಂದು ತಡವರಿಸಿದಾಗ ಜಗನ್, ನಿನಗೆ ಸಂಬಂಧಪಟ್ಟವ್ರಿಗೆ ನಿಶಾಳಿಂದ ಮೋಸ ಆಗಿದೆಯಾ, ಅದಕ್ಕೆ ಏನಾದರೂ ಸೇಡು ತೀರಿಸ್ಕೊಳ್ಳೋ ಉದ್ದೇಶ ಏನಾದರೂ ಇದೆಯಾ, ಸುಳ್ಳು ಹೇಳಬೇಡ, ನನ್ನ ಹತ್ರ ಯಾವುದನ್ನು ಮುಚ್ಚಿಡ್ದೆ ಸತ್ಯ ಹೇಳಿದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಎಂದ. ಆಗ ಅಕ್ಷಯ್, ಹೌದು ಸರ್, ನಿಶಾಳಿಂದ ನಮ್ಮ ಪರಿಚಯದವರಿಗೆ ಮೋಸ ಆಗಿದೆ, ಆದರೆ ಅವರಿಗೆ ನಿಶಾ ಮೋಸಗಾತಿ ಅನ್ನೋದು ಇನ್ನೂ ಗೊತ್ತಿಲ್ಲ, ಅದನ್ನು ಅವರಿಗೆ ಅರ್ಥ ಮಾಡಿಸೋಕ್ಕೆ ನಾನು, ನನ್ನ ಫ್ರೆಂಡ್ ಮತ್ತು ಅವರ ಅಣ್ಣ ಎಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ ಎಂದು ಹೇಳಿದವನನ್ನು ಅರ್ಧದಲ್ಲೇ ತಡೆದ ಜಗನ್, ನಿಶಾಳಿಂದ ಮೋಸನ ಯಾರಿಗೆ, ಅದನ್ನು ಮೊದಲು ಹೇಳು, ನಂತರ ಉಳಿದದ್ದು ಎಂದು ಇವನ ಕಡೆ ನೋಡಿದ. ಅಕ್ಷಯ್, ಸರ್, ಅದು ಡಾಕ್ಟರ್ ವಿಕ್ರಮ್, ಅವರು ನನ್ನ ಫ್ರೆಂಡ್, ಅಣ್ಣನ ಫ್ರೆಂಡ್, ಅವರ ಜೊತೆ ನಿಶಾ ಎಂಗೇಜ್ಮೆಂಟ್ ಆಗಿದೆ, ಆದರೆ ಇವಳು ಸರಿ ಇಲ್ಲ, ವಿಕ್ರಮ್ ಸರ್ಗೆ ಮೋಸ ಮಾಡ್ತಿದ್ದಾಳೆ ಎಂದ. ಆಗ ಜಗನ್, ನೀನು ವಿಕ್ರಮ್ ಸರ್ಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ಯಾ, ಒಳ್ಳೆಯದಾಯಿತು, ನೀನು ಸಿಕ್ಕಿದ್ದು, ನಾನು ಕೂಡ ನಿಶಾ ಮುಖವಾಡ ಕಳಚೋ ಪ್ರಯತ್ನದಲ್ಲಿದ್ದೀನಿ, ಅವಳು ಮೋಸ ಮಾಡಿರೋ, ಈಗ ಮೋಸ ಹೋಗ್ತಿರೋ ಎಲ್ಲ ಹುಡುಗರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವರಿಗೆಲ್ಲ ನಿಶಾ ಬಗ್ಗೆ ಹೇಳಿದೆ, ಆದರೆ ವಿಕ್ರಮ್ ಸರ್ ಹತ್ರ ಅಷ್ಟು ಸುಲಭವಾಗಿ
ನಿಶಾ ಬಗ್ಗೆ ಹೇಳೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೆ. ಆದರೆ ಎಲ್ಲಕ್ಕಿಂತ ಮುಂಚೆ ವಿಕ್ರಮ್ ಸರ್ಗೆ ಈ ವಿಷಯ ತಿಳಿಬೇಕಿತ್ತು. ನನ್ನ ಉದ್ದೇಶ ವಿಕ್ರಮ್ ಸರ್ಗೆ ಯಾವ ತೊಂದರೆ ಆಗಬಾರ್ದು ಅನ್ನೋದು. ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮಿಬ್ಬರ ಉದ್ದೇಶ ಒಂದೇ ಅಂದಮೇಲೆ ನಾವು ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ರೆ ಕೆಲಸ ಇನ್ನೂ ಸುಲಭವಾಗಿ ಆಗುತ್ತೆ. ಅದು ಸರಿ, ನಿನ್ನ ಫ್ರೆಂಡ್ ಯಾರು? ಅವನನ್ನು ಇಲ್ಲಿಗೆ ಕರೆಸು. ಅವರನ್ನು ಯಾರೂ ಬೇಡ, ನಾವೇ ಸಾಕು ಪ್ಲ್ಯಾನ್ ಮಾಡೋಕ್ಕೆ ಎಂದ. ಆಗ ಅಕ್ಷಯ್ ಸಂಜಯ್ಗೆ ಕಾಲ್ ಮಾಡಿ, ಸಂಜು ಅರ್ಜೆಂಟ್, ನಾನು ಸೆಂಡ್ ಮಾಡೋ ಲೊಕೇಶನ್ಗೆ ಬಾ, ನೀನೊಬ್ಬನೇ ಬಾ ಎಂದು ಸಂಜಯ್ ಮಾತಿಗೂ ಅವಕಾಶ ಕೊಡದೆ ಲೊಕೇಶನ್ ಶೇರ್ ಮಾಡಿದ. ಸಂಜಯ್, ಅಣ್ಣ ಅಕ್ಷಯ್ ಯಾಕೋ ಅರ್ಜೆಂಟ್ ಬಾ ಅಂತ ಕಾಲ್ ಮಾಡಿದ್ದಾನೆ. ನೀವು ನಿಶಾ ವಿಷಯದಲ್ಲಿ ತಲೆ ಕೆಡಿಸ್ಕೋಬೇಡಿ, ಊಟ ಮಾಡಿ ಮಲಗಿ, 5 ನಿಮಿಷ ಬರ್ತೀನಿ ಎಂದು ಮನೆಯಿಂದ ಹೊರಟು ಅಕ್ಷಯ್ ಇದ್ದಲ್ಲಿಗೆ ಬಂದ. ಜಗನ್ ಮತ್ತು ಅವನ ಜೊತೆಗಿದ್ದ ಹುಡುಗರು ಸಂಜಯ್ನನ್ನು ನೋಡಿ ಗಾಬರಿಯಾದರು. ಆಗ ಸಂಜಯ್, ಬ್ರೋ ಹೆದರ್ಕೋಬೇಡ, ಇವರು ನನ್ನ ಫ್ರೆಂಡ್ SI ಸಂಜಯ್, ಇವರೇ ನನಗೆ ನಿಶಾ ಬಗ್ಗೆ ಹೇಳಿ ನನ್ನನ್ನು ಹೆಲ್ಪ್ ಮಾಡು ಅಂದಿತ್ತು. ಸಂಜು, ಇವರೇ ಜಗನ್ ಎಂದು ಇಬ್ಬರಿಗೂ ಪರಿಚಯ ಮಾಡಿದ. ಸಂಜಯ್ ಮತ್ತು ಜಗನ್ ಇಬ್ಬರು ಪರಸ್ಪರ ಕೈಕುಲುಕಿ ಹಲೋ ಎಂದು ಹೇಳಿಕೊಂಡರು. ಜಗನ್, ಸರ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಹೆಸರು ತುಂಬ ಕೇಳಿದ್ದೇನೆ. ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಡಾಕ್ಟರ್ ವಿಕ್ರಮ್ ಸರ್ ಅವರ ಸಹಾಯನ ಈ ಜನ್ಮದಲ್ಲಿ ನಾನು ಮರೆಯೋ ಹಾಗಿಲ್ಲ. ಅವರ ಋಣ ತೀರಿಸೋಕೆ ಎಷ್ಟು ಜನ್ಮ ಎತ್ತಿದ್ರೂ ಸಾಕಾಗಲ್ಲ. ಆ ರೀತಿ ಸಹಾಯನ ಅವರು ನಮ್ಮ ಫ್ಯಾಮಿಲಿಗೆ ಮಾಡಿದ್ದಾರೆ. ಅವರು ಇಲ್ದಿದ್ರೆ ನಮ್ಮಕ್ಕ ಮತ್ತು ಅವಳ ಮಗು ಇಬ್ಬರೂ ಉಳಿತಿರ್ಲಿಲ್ಲ. ಅವರಿಬ್ಬರಿಗೂ ಮರುಜೀವ ಕೊಟ್ಟ ದೇವರು ಅವರು. ಅವರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಕ್ಕೆ ನಾನೊಬ್ಬ ಡಾನ್ ಮಗ ಅಂತ ಹೆಸರಿರೋ ವ್ಯಕ್ತಿನ ನನ್ನಂಥವನು ಮೀಟ್ ಮಾಡೋದು ಸರಿ ಇರಲ್ಲ. ಥ್ಯಾಂಕ್ಸ್ ಹೇಳೋಕ್ಕೆ ಆಗದಿದ್ರೂ ನಿಶಾ ಬಗ್ಗೆ ಅವರಿಗೆ ಹೇಳೋದು ಅನಿವಾರ್ಯ. ಆದರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ನಿಮ್ಮನ್ನು ಮೀಟ್ ಮಾಡಿದ್ದು ಒಳ್ಳೆಯದಾಯಿತು. ಸಂಜಯ್ ಸರ್, ನೀವು ಮುಂದೆ ಏನು ಪ್ಲ್ಯಾನ್ ಮಾಡಿದರೂ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ನನ್ನ ಉದ್ದೇಶ ಇಷ್ಟೇ. ಆ ಮೋಸಗಾತಿ ನಿಶಾಳ ಪ್ರೀತಿ ಅನ್ನೋ ನಾಟಕದ ಮುಖವಾಡ ವಿಕ್ರಮ್ ಸರ್ ಮುಂದೆ ಕಳಿಸ್ಬೇಕು. ನನ್ನ ಲೈಫ್ನಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನಿಶಾ ಪ್ರೀತಿನ ನಿಜ ಅಂತ ನಂಬಿ ಮೋಸ ಹೋದೆ. ನನ್ನಂಥ ಒಬ್ಬ ರೌಡಿಗೆ ನಿಶಾ ಪ್ರೀತಿ ಸುಳ್ಳು ಅಂತ ಗೊತ್ತಾಗಿ ಮನಸ್ಸಿಗೆ ತುಂಬ ನೋವಾಯಿತು. ಇನ್ನು ಒಳ್ಳೆ ಮನಸ್ಸಿರೋ ವಿಕ್ರಮ್ ಸರ್ಗೆ ಇನ್ನೆಷ್ಟು ನೋವಾಗಬಹುದು ಅದನ್ನು ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ. ಹೇಗಾದರೂ ಮಾಡಿ ವಿಕ್ರಮ್ ಸರ್ಗೆ ವಿಷಯ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದರೆ ಸಾಧ್ಯ ಆಗಿರಲಿಲ್ಲ. ಈಗ ನೀವು ನನ್ನ ಜೊತೆ ಇದ್ದೀರಾ ಎಂದ. ಆಗ ಸಂಜಯ್, ಜಗನ್, ನಮ್ಮ ಉದ್ದೇಶ ಕೂಡ ಅದೇ. ನಾಳೆ ಈ ಕೆಲಸ ಮಿಸ್ ಆಗೋ ಹಾಗೇ ಇಲ್ಲ. ಯಾಕೆಂದರೆ ವಿಕ್ರಮ್ ಸರ್ ನಾಳೆ ನಿಶಾನ ಮೀಟ್ ಮಾಡ್ತಾರೆ. ಹಾಗಾದರೆ ಅದು ಪ್ಲ್ಯಾನ್ಡ್ ಅನ್ಸಲ್ಲ. ನಾವು ಪ್ಲ್ಯಾನ್ ಮಾಡಿ ಅವರಿಬ್ಬರು ಮೀಟ್ ಮಾಡೋ ಥರ ಮಾಡಿದರೆ ಅದು ಪ್ಲ್ಯಾನ್ಡ್ ಅಂತ ಅನಿಸುತ್ತೆ. ಆಗ ಅವರಿಗೆ ಇದು ಉದ್ದೇಶಪೂರ್ವಕ ಅಂತ ಗೊತ್ತಾದರೆ ಈ ಟೈಮ್ನ ಯೂಸ್ ಮಾಡಿಕೊಂಡು ಬೇರೇನೋ ನಾಟಕ ಮಾಡಿ ತಾನು ಸಾಚ ಅಂತ ತೋರಿಸ್ಕೊಂಡು ಬಿಡ್ತಾಳೆ. ಅದಕ್ಕೆ ಅವಕಾಶ ಸಿಗಬಾರ್ದು ಅಂತ ಅಂದರೆ ನಾವು ವಿಕ್ರಮ್ ಸರ್ ನಾಳೆ ನಿಶಾನ ಮೀಟ್ ಮಾಡೋ ಟೈಮ್ನ ಉಪಯೋಗಿಸಿಕೊಂಡು ಅವಳ ನಿಜವಾದ ಗುಣನ ಎಕ್ಸ್ಪೋಸ್ ಮಾಡಬೇಕು. ಆದರೆ ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಿಲ್ಲ. ವಿಕ್ರಮ್ ಸರ್ ಬ್ಯುಸಿ ಇರೋದ್ರಿಂದ ಪಾರ್ಟಿ ಅರೇಂಜ್ ಮಾಡೋಕ್ಕೆ ನನ್ನ ಅಣ್ಣನಿಗೆ ಹೇಳಿದ್ದಾರೆ. ಆದರೆ ನಿಶಾ ಅಕ್ಷಯ್ ಜೊತೆ ಪಾರ್ಟಿ ಮಾಡೋಕ್ಕೆ ಕಮಿಟ್ ಆಗಿದ್ದಾಳೆ ಅಂದಮೇಲೆ ವಿಕ್ರಮ್ ಸರ್ ಅರೇಂಜ್ ಮಾಡೋ ಪಾರ್ಟಿಗೆ ಅವಳು ಹೋಗಲ್ಲ. ಅದೇ ವಿಷಯ ತಲೆ ಕೆಡ್ತಾ ಇದೆ. ನಾವು ಎಷ್ಟೇ ಬುದ್ಧಿವಂತರಾದರೂ ಕೆಲವೊಮ್ಮೆ ಕೆಲವು ವಿಷಯದಲ್ಲಿ ಏನೂ ತೋಚಲ್ಲ. ಪ್ಲೀಸ್ ನೀವೇ ಏನಾದರೂ ಪ್ಲ್ಯಾನ್ ಮಾಡಬಹುದಾ ಎಂದ. ಏನು ತೋಚಿದವನಂತೆ ಹೇಳಿದ. ಆಗ ಜಗನ್, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ, ಆದರೂ ನನಗೆ ತೋಚಿದ ಮಟ್ಟಿಗೆ ಪ್ಲ್ಯಾನ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ ಅಕ್ಷಯ್ ಅವಳನ್ನು ಪರಿಚಯ ಮಾಡ್ಕೊಂಡಿದ್ದಾರೆ. ಅವರ ಮೂಲಕ ಈ ಕೆಲಸ ಮಾಡಿಸಿದ್ರೆ ಆಯಿತು. ನಾಳೆ ವಿಕ್ರಮ್ ಸರ್ ಮತ್ತು ಅಕ್ಷಯ್ ಒಂದೇ ಪ್ಲೇಸ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಬೇಕು. ಪಾರ್ಟಿಗೆ ಕರ್ಕೊಂಡು ಹೋಗೋಕೆ ಅಕ್ಷಯ್ ನಿಶಾ ಮನೆ ಹತ್ರ ಬರೋಕ್ಕೂ ವಿಕ್ರಮ್ ಸರ್ ಅಲ್ಲಿಗೆ ಬರೋಕ್ಕೂ ಒಂದೇ ಆಗಬೇಕು. ಅವರು ಕೂಡ ನಿಶಾನ ಪಾರ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಅದೇ ಟೈಮ್ಗೆ ಅಲ್ಲಿಗೆ ಬರಬೇಕು.
ಅವರು ಅಲ್ಲಿಗೆ ಬರೋ ಸಮಯಕ್ಕೆ ಸರಿಯಾಗಿ ಅಕ್ಷಯ್ ನಿಶಾನ ಕಾರಲ್ಲಿ ಕರ್ಕೊಂಡು ಹೊರಡಬೇಕು. ಆಗ ವಿಕ್ರಮ್ ಸರ್ ಅಕ್ಷಯ್ನ ಫಾಲೋ ಮಾಡ್ತಾ ಬಂದೇ ಬರ್ತಾರೆ. ಆಗ ಅಕ್ಷಯ್ ತನ್ನ ಆ್ಯಕ್ಟಿಂಗ್ನಿಂದ ನಿಶಾ ಬಂಡವಾಳ ಬಯಲು ಮಾಡಬೇಕು. ಎಲ್ಲ ಆಲ್ಮೋಸ್ಟ್ ಅಕ್ಷಯ್ ಆಡೋ ನಾಟಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಅಭಿನಯಿಸ್ತಾನೋ ಅಷ್ಟೇ ಚೆನ್ನಾಗಿ ನಿಶಾಳ ನಿಜವಾದ ಕ್ಯಾರೆಕ್ಟರ್ ಆಚೆ ಬರಬೇಕು. ನಂತರ ನಿಶಾಳ ಎಲ್ಲ ಬಾಯ್ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಅವರ ಎಲ್ಲ ಫೋಟೋಸ್ ಸಾಕ್ಷಿಯಾಗಿ ವಿಕ್ರಮ್ ಸರ್ ಕಣ್ಣ ಮುಂದೆ ಪ್ರೊಜೆಕ್ಟರ್ ಮೂಲಕ ರಿವೀಲ್ ಆಗುತ್ತೆ. ಇದು ನನ್ನ ಪ್ಲ್ಯಾನ್, ಆದರೆ ಇದನ್ನು ನಾವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೋ ಹಾಗೆ ಮಾಡ್ತೀವೋ ಗೊತ್ತಿಲ್ಲ ಎಂದು ತನ್ನ ಪ್ಲ್ಯಾನ್ ಹೇಳಿದ. ಮುಂದೇನು ಇವರು ಅಂದ್ಕೊಂಡಾಗೆ ಎಲ್ಲ ನಡೆಯುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.